ಬೆಂಗಳೂರಿನಲ್ಲೇ ಮೊದಲೇ ಪರಿಸರ ಕಡಿಮೆ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದು ಕಡೆ ರೋಗ ರುಜಿನಗಳು ಸಹ ಬರ್ತಿದೆ. ಒಂದು ಕಡೆ ಬೆಂಗಳೂರು ವಿವಿ, ಮತ್ತೊಂದು ಕಡೆ ರೈಲ್ವೆ ಕಂಟೋನ್ಮೆಂಟ್ ಅಲ್ಲೆಲ್ಲ ಮರಗಳನ್ನು ಕಡಿತಾ ಇದ್ದಾರೆ. ಇದಾದ ನಂತರ ಎಚ್ ಎಲ್ ಅಲ್ಲಿ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳನ್ನು ಕಡಿಯುತ್ತಿರುವ ಒಂದು ಕಡೆ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಜೊತೆಗ ಪರಿಸರ ತಜ್ಞ ವಿಜಯ ನಿಶಾಂತ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ದಿನ ದಿನ ಪರಿಸರವನ್ನು ನಾಶ ಆಗ್ತಿದೆ. ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನ ಸಹ ಬರ್ತಿದೆ. ನೆಕ್ಸ್ಟ್ ಡೆಲ್ಲಿ ಸಹ ಬೆಂಗಳೂರು ಆಗ್ಬೋದು. ಇದೀಗ ಎಚ್ ಎಲ್ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳ ಕಡಿತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಇದು ನೋಡಿ, ಇದು ನಿನ್ನೆ ಒಂದು ಆರ್ಡರ್ ಆಗಿದೆ. ಆ್ಯಕ್ಚುಲಿ ಕಂಟೋನೆಂಟ್ಗೆ ಏನಾಗಿತ್ತು ಅಂದರೆ, ಕಂಪ್ಲೀಟಾಗಿ ಎನ್ವೈರ್ಮೆಂಟ್ ಮಿನಿಸ್ಟ್ರು ಖಂಡ್ರೆ ಅವರೇ ಬಂದು ಒಂದು 400 ಮರನ ಕಡಿಬಾರ್ದು, ಅಲ್ಲಿ ಗಾಂಧೀಜಿಯವರು ಬಂದಿದ್ದರು. ಬೆಂಗಳೂರು ಅದು ಸೆಂಟ್ರಲ್ ಪಾರ್ಟ್ ಅಂತ ಹೇಳಿ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಕಡಿಬಾರ್ದು ಅಂತೇಳಿ ಅದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಬಟ್ ಅದನ್ನು ನೀವು ಇವತ್ತೇನು ಮಾಡಿದ್ರೆ, ರಿವರ್ಸ್ ಮಾಡಿದರೆ ಗವರ್ನರ್ ಲೆಕ್ಕದಲ್ಲೂ ಹೋಗಿ ನೋಡಿ. ಅದು ಕಮರ್ಷಿಯಲ್ ಪ್ರಾಜೆಕ್ಟ್, ಅದು ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ ಕೊಟ್ಟು ಮರ ಕಡಿಬೇಕು ಅಂತ ಹೇಳಿ. ಇವಾಗ ಇದು ಏನು ನೀವು ಪಾರ್ಕಿಂಗ್ ಲಾಟ್ ಹೇಳ್ತಿದ್ಯೋ, ಈ ಎಚ್ ಎಲ್ಗೆ ಏನು ಹೇಳ್ತಾ ಇದ್ದೀರೋ, ಇದು ಕೂಡ ಪಾರ್ಕಿಂಗ್ಗೋಸ್ಕರ 150 ಮರ ಕಡಿತಾ ಇದ್ದಾರೆ. ಹಿಂಗೆಲ್ಲದಕ್ಕೂ ಬೇಕು ಬೇಡ ಎಲ್ಲದಕ್ಕೂ ಮಧ್ಯೆ ಇಲ್ಲಿ ಈ ಥರ ಎಲ್ಲದಕ್ಕೂ ಮರ ಕಡಿಯೋದಕ್ಕೆ ಕೊಟ್ಬಿಟ್ರೆ ಅಂದರೆ ಬೆಂಗಳೂರಲ್ಲಿ ಏನಾಗಬೇಕು ಆ್ಯಕ್ಚುಲಿ? ದೀಸ್ ಆರ್ ದ ಪ್ರಾಜೆಕ್ಟು. ಇದು ಡಿಪಾರ್ಟ್ಮೆಂಟೇ ಇದನ್ನು ತಗೊಂಡು ಕೊಡಬಾರ್ದು ಈ ಪ್ರಾಜೆಕ್ಟ್ಸ್ನೆಲ್ಲ ಆ್ಯಕ್ಚುಲಿ. ಅರ್ಥ ಆಯ್ತಾ? ಇದನ್ನು ಕೊಡಬಾರ್ದು. ಇದನ್ನೇನಾಗಿದ್ರೆ ಒಂಥರ ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಬೆಂಗಳೂರಲ್ಲಿ ಮರ ಕಡಿಯೋದು, ಈ ಥರ ಕನ್ಸ್ಟ್ರಕ್ಷನ್ಸ್ ಕೊಡೋದು, ಡೆವಲಪ್ಮೆಂಟ್ಗೆ ಆಗಬಾರ್ದು, ಕೊಡಬಾರ್ದು ಅಂತೇಳಿಲ್ಲ. ಇವತ್ತು 1,40,00,000 ಜನ ಆಗಿದ್ದಾರೆ, 1 ಕೋಟಿ ವೆಹಿಕಲರ್ ಆಗಿದೆ. ಆ್ಯಕ್ಚುಲಿ ನೀವು ಹೇಳ್ದಂಗೆ ಡೆಲ್ಲಿಲಿ ಇವತ್ತು ಏನು ನೀವು ಪ್ರಿಪಕಷನ್ ನೋಡಿದೆಯೋ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ಕೆಲವೊಂದು ಏರಿಯಾಗಳಲ್ಲಿ ಆ ಥರ ಒಂದು ಕಡೆ ಸಿಚುವೇಶನ್ ಬರ್ತಾ ಇದೆ. ಈ ಥರ ಮರಗಳ ಒಂದು ಕಡೆ ಬೆಂಗಳೂರು ವಿವಿಯಲ್ಲಿ ಮರಗಳ ಕಡಿತಿದ್ದಾರೆ, ಕಂಟೋನ್ಮೆಂಟು, ಈಗ ಎಚ್ ಎಲ್. ಹೌದು, ಅದನ್ನೇ ಹೇಳ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂದರೆ, ಹಿಂಗೆ ಪಾರ್ಟ್ ವೈಸ್ ಪ್ರತಿ ಗೌರ್ಮೆಂಟು ಅಥವಾ ಬಂದಾಗ ಏನಾಗುತ್ತೆ, ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಇದನ್ನು ಏನು ಮಾಡ್ತಾ ಇದ್ರು ತಡೆಯೋಕ್ಕೆ ಯಾರೂ ಇದು ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಆಮೇಲೆ ಬೆಂಗಳೂರು ನಿಮಗೆ ಗೊತ್ತಿದೆ ಏನಂದರೆ 8%ರಿಂದ ಒಂದು 7% ಅಂದರೆ ಗ್ರೀನ್ರಿ ಇರೋದು. ಇದ್ರ ಮಧ್ಯೆ ಒದ್ದಾಟ ಇದೆ ಮಕ್ಕಳಿಗೆ. ಇವಾಗ ಉಸಿರಾಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ. ಯಾವುದೇ ಅಥಾರಿಟೀಸು, ಆಮೇಲಿಂದ ಎನ್ವೈರ್ಮೆಂಟ್ ಮಿನಿಸ್ಟ್ರು, ಆಮೇಲಿಂದ ಇದು ಇನ್ಚಾರ್ಜ್ ಮಿನಿಸ್ಟ್ರು ಯಾರನ್ನೂ ಕಾಲ್ ತಗೊಳ್ತಾ ಇಲ್ಲ ಆ್ಯಕ್ಚುಲಿ. ಇಟ್ಸ್ ಈಸ್ ಅ ಡೇಂಜರಸ್ ಟ್ರೆಂಡ್ ಆ್ಯಕ್ಚುಲಿ. ಇದು ತುಂಬ ತಪ್ಪು ವಿಚಾರ ಆ್ಯಕ್ಚುಲಿ. ನಿಮ್ಮ ಹೋರಾಟ ಏನಾದರೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರಾ? ಇಲ್ಲ, ಇವಾಗ ಕಂಟೋನ್ಮೆಂಟ್ಗೆ ತೊಗೊಂಡಿದ್ದೀವಿ ಆ್ಯಕ್ಚುಲಿ. ಇದನ್ನು ನಾವು ಅಬ್ಜೆಕ್ಷನ್ ರೇಸ್ ಮಾಡ್ತೀವಿ. ವಿ ವಿಲ್ ಹೋಲಿಸ್ಟಿಕಲಿ ಒಂದು ಹೈಕೋರ್ಟ್ಗಾದರೆ ಒಂದು ಸಬ್ಮಿಟ್ ಮಾಡ್ತೀವಿ. ದಿಸ್ ಇಸ್ ಈ ಥರ ಒಂದು ರೀಸನು ಗೆ ಮಾಡಬಾರ್ದು. ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದು ಇಟ್ ಶುಡ್ ನಾಟ್ ಲೈಕ್ ಡೆಸ್ಟ್ರಾಯ್ ದ ಗ್ರೀನರಿ ಆ್ಯಕ್ಚುಲಿ. ಆ ಥರ ಪ್ರಾಜೆಕ್ಟ್ನ ತುಂಬ ಕಡಾಖಂಡಿತವಾಗಿ ಮಾಡಬಾರ್ದು. ತುಂಬ ತಿನ್ ಲೈನ್ ವಾಕ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಕಡೆ ಹೋಗಿ ಹೋರಾಟ ಮತ್ತು ಅಲ್ಲಿ ಮನವಿ ಸಲ್ಲಿಸೋದು ಮತ್ತು ಸರ್ಕಾರಕ್ಕೆ ಏನಾದರೂ ಪರಿಸರ ಸಚಿವರಿಗೆ ಏನಾದರೂ ಮನವಿ ಮಾಡ್ತಾರೆ? ಹಾಂ, ನೋಡಿ, ಇವಾಗ ಫಸ್ಟ್ ಆಬ್ಜೆಕ್ಷನ್ಸ್ ರೇಸ್ ಮಾಡಬೇಕಾಗತ್ತಾ, ಅದನ್ನು ರೇಸ್ ಮಾಡಿ ಆಮೇಲೆ ಏನು ಮಾಡಬೇಕು ಖಂಡಿತ ಮಾಡೇ ಮಾಡ್ತೀವಿ ಅದಕ್ಕೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಇದಿಷ್ಟು ಪರಿಸರ ತಜ್ಞ ವಿಜಯ ನಿಶಾಂತ್ ಅವರ ಮಾತಾಗಿತ್ತು. ಅಂದರೆ ಪರಿಸರವನ್ನು ಬೆಂಗಳೂರಲ್ಲಿ ಉಳಿಯಬೇಕು, ಸಾಕಷ್ಟು ಪರಿಸರ ನಾಶ ಆಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನ್ರೇಷನ್ಗೆ ಉಸಿರಾಡೋಕ್ಕೂ ತೊಂದರೆ ಆಗ್ಬೋದು, ಮತ್ತೊಂದು ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು ಎಂಬುದು ಒಂದು ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಹೋರಾಟಕ್ಕೆ ಈಗ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲೇ ಮೊದಲೇ ಪರಿಸರ ಕಡಿಮೆ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದು ಕಡೆ ರೋಗ ರುಜಿನಗಳು ಸಹ ಬರ್ತಿದೆ. ಒಂದು ಕಡೆ ಬೆಂಗಳೂರು ವಿವಿ, ಮತ್ತೊಂದು ಕಡೆ ರೈಲ್ವೆ ಕಂಟೋನ್ಮೆಂಟ್ ಅಲ್ಲೆಲ್ಲ ಮರಗಳನ್ನು ಕಡಿತಾ ಇದ್ದಾರೆ. ಇದಾದ ನಂತರ ಎಚ್ ಎಲ್ ಅಲ್ಲಿ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳನ್ನು ಕಡಿಯುತ್ತಿರುವ ಒಂದು ಕಡೆ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಜೊತೆಗ ಪರಿಸರ ತಜ್ಞ ವಿಜಯ ನಿಶಾಂತ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ದಿನ ದಿನ ಪರಿಸರವನ್ನು ನಾಶ ಆಗ್ತಿದೆ. ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನ ಸಹ ಬರ್ತಿದೆ. ನೆಕ್ಸ್ಟ್ ಡೆಲ್ಲಿ ಸಹ ಬೆಂಗಳೂರು ಆಗ್ಬೋದು. ಇದೀಗ ಎಚ್ ಎಲ್ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳ ಕಡಿತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಇದು ನೋಡಿ, ಇದು ನಿನ್ನೆ ಒಂದು ಆರ್ಡರ್ ಆಗಿದೆ. ಆ್ಯಕ್ಚುಲಿ ಕಂಟೋನೆಂಟ್ಗೆ ಏನಾಗಿತ್ತು ಅಂದರೆ, ಕಂಪ್ಲೀಟಾಗಿ ಎನ್ವೈರ್ಮೆಂಟ್ ಮಿನಿಸ್ಟ್ರು ಖಂಡ್ರೆ ಅವರೇ ಬಂದು ಒಂದು 400 ಮರನ ಕಡಿಬಾರ್ದು, ಅಲ್ಲಿ ಗಾಂಧೀಜಿಯವರು ಬಂದಿದ್ದರು. ಬೆಂಗಳೂರು ಅದು ಸೆಂಟ್ರಲ್ ಪಾರ್ಟ್ ಅಂತ ಹೇಳಿ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಕಡಿಬಾರ್ದು ಅಂತೇಳಿ ಅದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಬಟ್ ಅದನ್ನು ಇವತ್ತೇನು ಮಾಡಿದ್ರೆ, ರಿವರ್ಸ್ ಮಾಡಿದರೆ ಗವರ್ನರ್ ಲೆಕ್ಕದಲ್ಲೂ ಹೋಗಿ ನೋಡಿ. ಅದು ಕಮರ್ಷಿಯಲ್ ಪ್ರಾಜೆಕ್ಟ್, ಅದು ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ ಕೊಟ್ಟು ಮರ ಕಡಿಬೇಕು ಅಂತ ಹೇಳಿ. ಇವಾಗ ಇದು ಏನು ನೀವು ಪಾರ್ಕಿಂಗ್ ಲಾಟ್ ಹೇಳ್ತಿದ್ಯೋ, ಈ ಎಚ್ ಎಲ್ಗೆ ಏನು ಹೇಳ್ತಾ ಇದ್ದೀರೋ, ಇದು ಕೂಡ ಪಾರ್ಕಿಂಗ್ಗೋಸ್ಕರ 150 ಮರ ಕಡಿತಾ ಇದ್ದಾರೆ. ಹಿಂಗೆಲ್ಲದಕ್ಕೂ ಬೇಕು ಬೇಡ ಎಲ್ಲದಕ್ಕೂ ಮಧ್ಯೆ ಇಲ್ಲಿ ಈ ಥರ ಎಲ್ಲದಕ್ಕೂ ಮರ ಕಡಿಯೋದಕ್ಕೆ ಕೊಟ್ಬಿಟ್ರೆ ಅಂದರೆ ಬೆಂಗಳೂರಲ್ಲಿ ಏನಾಗಬೇಕು ಆ್ಯಕ್ಚುಲಿ? ದೀಸ್ ಆರ್ ದ ಪ್ರಾಜೆಕ್ಟು. ಇದು ಡಿಪಾರ್ಟ್ಮೆಂಟೇ ಇದನ್ನು ತಗೊಂಡು ಕೊಡಬಾರ್ದು ಈ ಪ್ರಾಜೆಕ್ಟ್ಸ್ನೆಲ್ಲ ಆ್ಯಕ್ಚುಲಿ. ಅರ್ಥ ಆಯ್ತಾ? ಇದನ್ನು ಕೊಡಬಾರ್ದು. ಇದನ್ನೇನಾಗಿದ್ರೆ ಒಂಥರ ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಬೆಂಗಳೂರಲ್ಲಿ ಮರ ಕಡಿಯೋದು, ಈ ಥರ ಕನ್ಸ್ಟ್ರಕ್ಷನ್ಸ್ ಕೊಡೋದು, ಡೆವಲಪ್ಮೆಂಟ್ಗೆ ಆಗಬಾರ್ದು, ಕೊಡಬಾರ್ದು ಅಂತೇಳಿಲ್ಲ.
ಇವತ್ತು 1,40,00,000 ಜನ ಆಗಿದ್ದಾರೆ, 1,00,00,000 ವೆಹಿಕಲರ್ ಆಗಿದೆ ಆ್ಯಕ್ಚುಲಿ. ನೀವು ಹೇಳ್ದಂಗೆ ಡೆಲ್ಲಿಲಿ ಇವತ್ತು ಏನು ನೀವು ಪ್ರೆಪಕಷನ್ ನೋಡಿದೆಯೋ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ಕೆಲವೊಂದು ಏರಿಯಾಗಳಲ್ಲಿ ಆ ಥರ ಒಂದ್ ಕಡೆ ಸಿಚುವೇಶನ್ ಬರ್ತಾ ಇದೆ. ಈ ಹೌದು. ಥರ ಮರಗಳ ಒಂದ್ ಕಡೆ ಬೆಂಗಳೂರು ವಿವಿಯಲ್ಲಿ ಮರಗಳ ಕಟ್ತಿದ್ದಾರೆ, ಕಂಟೋನ್ಮೆಂಟು ಈಗ HAL. ಹೌದು, ಅದನ್ನೇ ಹೇಳ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂದರೆ ಹಿಂಗೆ ಪಾರ್ಟ್ ವೈಸ್ ಪ್ರತಿ ಗೌರ್ಮೆಂಟು ಅಥವಾ ಬಂದಾಗ ಏನಾಗುತ್ತೆ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಇದನ್ನ ಏನು ಮಾಡ್ತಾ ಇರೋ ತಡೆಯೋಕ್ಕೆ ಯಾರೂ ಇದು ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಆಮೇಲೆ ಬೆಂಗಳೂರು ನಿಮಗೆ ಗೊತ್ತಿದೆ ಏನಂದರೆ 8%ರಿಂದ ಒಂದು 7% ಒಳಗಡೆ ಗ್ರೀನ್ರಿ ಇರೋದು. ಇದ್ರ ಮಧ್ಯೆ ಒದ್ದಾಟ ಇದೆ ಮಕ್ಕಳಿಗೆ, ಇವಾಗ ಉಸಿರಾಟಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ. ಯಾವುದೇ ಅಥಾರಿಟೀಸು, ಆಮೇಲಿಂದ ಎನ್ವೈರ್ಮೆಂಟ್ ಮಿನಿಸ್ಟ್ರು, ಆಮೇಲಿಂದ ಇದು ಇನ್ಚಾರ್ಜ್ ಮಿನಿಸ್ಟ್ರು ಯಾರೂ ಕಾಲ್ ತಗೊಳ್ತಾ ಇಲ್ಲ ಆ್ಯಕ್ಚುಲಿ. ಇಟ್ಸ್ ಈಸ್ ಅ ಡೇಂಜರಸ್ ಟ್ರೆಂಡ್ ಆ್ಯಕ್ಚುಲಿ. ಇದು ತುಂಬ ತಪ್ಪು ವಿಚಾರ ಆ್ಯಕ್ಚುಲಿ. ನಿಮ್ಮ ಹೋರಾಟ ಏನಾದರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರಾ? ಇಲ್ಲ, ಇವಾಗ ಕಂಟೋನ್ಮೆಂಟ್ಗೆ ಇವಾಗ ತಗೊಂಡಿದ್ದೀವಿ ಆ್ಯಕ್ಚುಲಿ. ಇದನ್ನು ನಾವು ಅಬ್ಜೆಕ್ಷನ್ ರೇಸ್ ಮಾಡ್ತೀವಿ. ವಿ ವಿಲ್ ಹೋಲಿಸ್ಟಿಕಲಿ ಒಂದು ಹೈಕೋರ್ಟ್ಗಾದರೆ ಒಂದು ಸಬ್ಮಿಟ್ ಮಾಡ್ತೀವಿ. ದಿಸ್ ಇಸ್ ಈ ಥರ ಒಂದು ರೀಸನ್ನು ಮಾಡಬಾರ್ದು. ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದು ಇಟ್ ಶುಡ್ ನಾಟ್ ಲೈಕ್ ಡೆಸ್ಟ್ರಾಯ್ ದ ಗ್ರೀನರಿ ಆ್ಯಕ್ಚುಲಿ. ಆ ಥರ ಪ್ರಾಜೆಕ್ಟ್ನ ತುಂಬ ಕಡಾಖಂಡಿತವಾಗಿ ಮಾಡಬಾರ್ದು. ತುಂಬ ತಿನ್ ಲೈನ್ ವಾಕ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಎಲ್ಲ ಕಡೆ ಹೋಗಿ ಹೋರಾಟ ಮತ್ತು ಅಲ್ಲಿ ಮನವಿ ಸಲ್ಲಿಸೋದು ಮತ್ತು ಸರ್ಕಾರಕ್ಕೆ ಏನಾದರೂ ಪರಿಸರ ಸಚಿವರಿಗೆ ಏನಾದರೂ ಮನವಿ ಮಾಡ್ತಾರಾ? ಹಾಂ, ನೋಡಿ, ಇವಾಗ ಫಸ್ಟ್ ಆಬ್ಜೆಕ್ಷನ್ಸ್ ರೇಸ್ ಮಾಡಬೇಕಾಗತ್ತೆ. ಅದನ್ನು ರೇಸ್ ಮಾಡಿ ಆಮೇಲೆ ಏನು ಮಾಡಬೇಕು ಖಂಡಿತ ಮಾಡ್ತೀವಿ ಅದಕ್ಕೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಇದಿಷ್ಟು ಪರಿಸರ ತಜ್ಞ ವಿಜಯ್ ನಿಶಾಂತ್ ಅವರ ಮಾತಾಗಿತ್ತು. ಅಂದರೆ ಪರಿಸರವನ್ನು ಬೆಂಗಳೂರಲ್ಲಿ ಉಳಿಯಬೇಕು, ಸಾಕಷ್ಟು ಪರಿಸರ ನಾಶ ಆಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನ್ರೇಷನ್ಗೆ ಉಸಿರಾಡೋಕ್ಕೂ ತೊಂದರೆ ಆಗ್ಬೋದು, ಮತ್ತೊಂದು ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು ಎಂಬುದು ಒಂದು ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಹೋರಾಟಕ್ಕೆ ಈಗ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲೇ ಮೊದಲೇ ಪರಿಸರ ಕಡಿಮೆ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದು ಕಡೆ ರೋಗ ರುಜಿನಗಳು ಸಹ ಬರ್ತಿದೆ. ಒಂದು ಕಡೆ ಬೆಂಗಳೂರು ವಿವಿ, ಮತ್ತೊಂದು ಕಡೆ ರೈಲ್ವೆ ಕಂಟೋನ್ಮೆಂಟ್ ಅಲ್ಲೆಲ್ಲ ಮರಗಳನ್ನು ಕಡಿತಾ ಇದ್ದಾರೆ. ಇದಾದ ನಂತರ HAL ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳನ್ನು ಕಡಿಯುತ್ತಿರುವ ಒಂದು ಕಡೆ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಆಕ್ರೋಶ ಹೊರಾಗ್ತಿದ್ದಾರೆ. ನಮ್ಮ ಜೊತೆಗ ಪರಿಸರ ತಜ್ಞ ವಿಜಯ್ ನಿಶಾಂತ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ದಿನ ಪರಿಸರವನ್ನು ನಾಶ ಆಗ್ತಿದೆ, ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನ ಸಹ ಬರ್ತಿದೆ. ನೆಕ್ಸ್ಟ್ ಡೆಲ್ಲಿ ಸಹ ಬೆಂಗಳೂರು ಆಗ್ಬೋದು. ಇದೀಗ HAL ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳ ಕಡಿತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಇದು ನೋಡಿ, ಇದು ನಿನ್ನೆ ಒಂದು ಆರ್ಡರ್ ಆಗಿದೆ ಆ್ಯಕ್ಚುಲಿ. ಕಂಟೋನೆಂಟ್ಗೆ ಏನಾಗಿತ್ತು ಅಂದರೆ ಕಂಪ್ಲೀಟಾಗಿ ಎನ್ವೈರ್ಮೆಂಟ್ ಮಿನಿಸ್ಟ್ರು ಖಂಡ್ರೆ ಅವರೇ ಬಂದು ಒಂದು 400 ಮರನ ಕಡಿಬಾರ್ದು, ಅಲ್ಲಿ ಗಾಂಧೀಜಿಯವರು ಬಂದಿದ್ದರು. ಬೆಂಗಳೂರು ಅದು ಸೆಂಟ್ರಲ್ ಪಾರ್ಟ್ ಅಂತ ಹೇಳಿ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಕಡಿಬಾರ್ದು ಅಂತೇಳಿ ಅದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಬಟ್ ಅದನ್ನು ನೀವು ಇವತ್ತೇನು ಮಾಡಿದ್ರೆ ರಿವರ್ಸ್ ಮಾಡಿದರೆ ಗವರ್ನರ್ ಲೆಕ್ಕದಲ್ಲೂ ಹೋಗಿ ನೋಡಿ. ಅದು ಕಮರ್ಷಿಯಲ್ ಪ್ರಾಜೆಕ್ಟ್, ಅದು ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ ಕೊಟ್ಟು ಮರ ಕಡಿಬೇಕು ಅಂತ ಹೇಳಿ. ಇವಾಗ ಇದು ಏನು ನೀವು ಪಾರ್ಕಿಂಗ್ ಲಾಟ್ ಹೇಳ್ತಿದ್ಯೋ, ಈ HALಗೆ ಏನು ಹೇಳ್ತಾ ಇದ್ದೀರೋ, ಇದು ಕೂಡ ಪಾರ್ಕಿಂಗ್ಗೋಸ್ಕರ 150 ಮರ ಕಡಿತಾ ಇದ್ದಾರೆ. ಹಿಂಗೆಲ್ಲದಕ್ಕೂ ಬೇಕು ಬೇಡ ಎಲ್ಲದಕ್ಕೂ ಮಧ್ಯೆ ಇಲ್ಲಿ ಈ ಥರ ಎಲ್ಲದಕ್ಕೂ ಮರ ಕಡಿಯೋದಕ್ಕೆ ಕೊಟ್ಬಿಟ್ರೆ ಅಂದರೆ ಬೆಂಗಳೂರಲ್ಲಿ ಏನಾಗಬೇಕು ಆ್ಯಕ್ಚುಲಿ. ದೀಸ್ ಆರ್ ದ ಪ್ರಾಜೆಕ್ಟು. ಇದು ಡಿಪಾರ್ಟ್ಮೆಂಟೇ ಇದನ್ನು ತಗೊಂಡು ಕೊಡಬಾರ್ದು ಈ ಪ್ರಾಜೆಕ್ಟ್ಸ್ನಲ್ಲಿ ಆ್ಯಕ್ಚುಲಿ. ಅರ್ಥ ಆಯ್ತಾ? ಇದನ್ನು ಕೊಡಬಾರ್ದು. ಇದನ್ನೇನಾಗಿದ್ದರೆ ಒಂಥರ ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಬೆಂಗಳೂರಲ್ಲಿ ಮರ ಕಡಿಯೋದು, ಈ ಥರ ಕನ್ಸ್ಟ್ರಕ್ಷನ್ಸ್ ಕೊಡೋದು, ಡೆವಲಪ್ಮೆಂಟ್ಗೆ ಆಗಬಾರ್ದು, ಕೊಡಬಾರ್ದು ಅಂತೇಳಿಲ್ಲ. ಇವತ್ತು 1,40,00,000 ಜನ ಆಗಿದ್ದಾರೆ, 1,00,00,000 ವೆಹಿಕಲರ್ ಆಗಿದೆ ಆ್ಯಕ್ಚುಲಿ. ನೀವು ಹೇಳ್ದಂಗೆ ಡೆಲ್ಲಿಲಿ ಇವತ್ತು ಏನು ನೀವು ಪ್ರೆಪಕಷನ್ ನೋಡಿದೆಯೋ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ಕೆಲವೊಂದು ಏರಿಯಾಗಳಲ್ಲಿ ಆ ಥರ ಒಂದು ಕಡೆ ಸಿಚುವೇಶನ್ ಬರ್ತಾ ಇದೆ. ಈ ಥರ ಮರಗಳ ಒಂದು ಕಡೆ ಬೆಂಗಳೂರು ವಿವಿಯಲ್ಲಿ ಮರಗಳ ಕಟ್ತಿದ್ದಾರೆ, ಕಂಟೋನ್ಮೆಂಟು ಈಗ HAL. ಹೌದು, ಅದನ್ನೇ ಹೇಳ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂದರೆ ಹಿಂಗೆ ಪಾರ್ಟ್ ವೈಸ್ ಪ್ರತಿ ಗೌರ್ಮೆಂಟು ಅಥವಾ ಬಂದಾಗ ಏನಾಗುತ್ತೆ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಇದನ್ನು ಏನು ಮಾಡ್ತಾ ಇರೋ ತಡೆಯೋಕ್ಕೆ ಯಾರೂ ಇದು ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಆಮೇಲೆ ಬೆಂಗಳೂರು ನಿಮಗೆ ಗೊತ್ತಿದೆ ಏನಂದರೆ 8%ರಿಂದ ಒಂದು 7% ಒಳಗಡೆ ಗ್ರೀನ್ರಿ ಇರೋದು. ಇದ್ರ ಮಧ್ಯೆ ಒದ್ದಾಟ ಇದೆ ಮಕ್ಕಳಿಗೆ, ಇವಾಗ ಉಸಿರಾಟಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ. ಯಾವುದೇ ಅಥಾರಿಟೀಸು, ಆಮೇಲಿಂದ ಎನ್ವೈರ್ಮೆಂಟ್ ಮಿನಿಸ್ಟ್ರು, ಆಮೇಲಿಂದ ಇದು ಇನ್ಚಾರ್ಜ್ ಮಿನಿಸ್ಟ್ರು ಯಾರೂ ಕಾಲ್ ತಗೊಳ್ತಾ ಇಲ್ಲ ಆ್ಯಕ್ಚುಲಿ. ಇಟ್ಸ್ ಈಸ್ ಅ ಡೇಂಜರಸ್ ಟ್ರೆಂಡ್ ಆ್ಯಕ್ಚುಲಿ. ಇದು ತುಂಬ ತಪ್ಪು ವಿಚಾರ ಆ್ಯಕ್ಚುಲಿ. ನಿಮ್ಮ ಹೋರಾಟ ಏನಾದರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರಾ? ಇಲ್ಲ, ಇವಾಗ ಕಂಟೋನ್ಮೆಂಟ್ಗೆ ಇವಾಗ ತಗೊಂಡಿದ್ದೀವಿ ಆ್ಯಕ್ಚುಲಿ. ಇದನ್ನು ನಾವು ಅಬ್ಜೆಕ್ಷನ್ ರೇಸ್ ಮಾಡ್ತೀವಿ. ವಿ ವಿಲ್ ಹೋಲಿಸ್ಟಿಕಲಿ ಒಂದು ಹೈಕೋರ್ಟ್ಗಾದರೆ ಒಂದು ಸಬ್ಮಿಟ್ ಮಾಡ್ತೀವಿ. ದಿಸ್ ಇಸ್ ಈ ಥರ ಒಂದು ರೀಸನ್ನು ಮಾಡಬಾರ್ದು. ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದು ಇಟ್ ಶುಡ್ ನಾಟ್ ಲೈಕ್ ಡೆಸ್ಟ್ರಾಯ್ ದ ಗ್ರೀನರಿ ಆ್ಯಕ್ಚುಲಿ. ಆ ಥರ ಪ್ರಾಜೆಕ್ಟ್ನ ತುಂಬ ಕಡಾಖಂಡಿತವಾಗಿ ಮಾಡಬಾರ್ದು. ತುಂಬ ತಿನ್ ಲೈನ್ ವಾಕ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಎಲ್ಲ ಕಡೆ ಹೋಗಿ ಹೋರಾಟ ಮತ್ತು ಅಲ್ಲಿ ಮನವಿ ಸಲ್ಲಿಸೋದು ಮತ್ತು ಸರ್ಕಾರಕ್ಕೆ ಏನಾದರೂ ಪರಿಸರ ಸಚಿವರಿಗೆ ಏನಾದರೂ ಮನವಿ ಮಾಡ್ತಾರಾ? ಹಾಂ, ನೋಡಿ, ಇವಾಗ ಫಸ್ಟ್ ಆಬ್ಜೆಕ್ಷನ್ಸ್ ರೇಸ್ ಮಾಡಬೇಕಾಗತ್ತೆ. ಅದನ್ನು ರೇಸ್ ಮಾಡಿ ಆಮೇಲೆ ಏನು ಮಾಡಬೇಕು ಖಂಡಿತ ಮಾಡ್ತೀವಿ ಅದಕ್ಕೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಇದಿಷ್ಟು ಪರಿಸರ ತಜ್ಞ ವಿಜಯ್ ನಿಶಾಂತ್ ಅವರ ಮಾತಾಗಿತ್ತು. ಅಂದರೆ ಪರಿಸರವನ್ನು ಬೆಂಗಳೂರಲ್ಲಿ ಉಳಿಯಬೇಕು, ಸಾಕಷ್ಟು ಪರಿಸರ ನಾಶ ಆಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನ್ರೇಷನ್ಗೆ ಉಸಿರಾಡೋಕ್ಕೂ ತೊಂದರೆ ಆಗ್ಬೋದು, ಮತ್ತೊಂದು ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು ಎಂಬುದು ಒಂದು ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಹೋರಾಟಕ್ಕೆ ಈಗ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.